ಬೇರೆ ಶಾಲೆಗೆ ನಿಯೋಜನೆಗೊಂಡಿರುವ ಶಿಕ್ಷಕರನ್ನ ಮತ್ತೆ ತಮ್ಮ ಶಾಲೆಯಲ್ಲಿ ಉಳಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿ ದೇವೈಸ್ಯ ಮೂಡೂರು ಹಿರಿಯ ಪ್ರಾಥಮಿಕ ಶಾಲೆಯ ಪೋಷಕರು ವಿದ್ಯಾರ್ಥಿಗಳು ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂಭಾಗ ಸೇರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಈ ಸಂದರ್ಭ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷ ವಸಂತ ಮುದಿಮಾರ್, ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಳೆದೆರಡು ವರ್ಷಗಳಿಂದ ಜಾಸ್ತಿ ಆಗ್ತಾ ಇದೆ. ಆದರೆ ಅದಕ್ಕೆ ಪೂರಕವಾಗಿ ಶಿಕ್ಷಕರಿಲ್ಲ. 94 ಮಕ್ಕಳಿರುವ ಶಾಲೆಯಲ್ಲಿ ಸರ್ಕಾರ ನಿಯೋಜಿಸಿದ 3 ಶಿಕ್ಷಕರಲ್ಲಿ ಒಬ್ಬರನ್ನ ಬೇರೆ ಶಾಲೆಗೆ ಕರ್ತವ್ಯಕ್ಕೆ ನಿಯೋಜಿಸಲಾಗಿತ್ತು. ಇದರಿಂದ ಶಾಲೆಯ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದೆ. ಪಾಠ ಮಾಡಲು ಶಿಕ್ಷಕರ ಕೊರತೆ ಇರುವ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಪೋಷಕರು ಕಚೇರಿ ಮುಂಭಾಗ ಕರೆದುಕೊಂಡು ಬಂದಿದ್ದಾರೆ ಎಂತಾರೆ. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಯಶವಂತ್, ಎಸ್ಡಿಎಂಸಿ ಉಪಾಧ್ಯಕ್ಷೆ ಪ್ರಮೀಳಾ, ಸದಸ್ಯರಾದ ಶಿವಾನಂದ ಪೂಜಾರಿ, ಕರೀಂ, ಸುರೇಶ್ ಪೂಜಾರಿ, ಹರೀಶ್ ಕುಂಟಾಲಪಲ್ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸರ್ಕಾರದ್ದು 3 ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಡೆಪ್ಯುಟೇಷನ್ ಮೂಲಕ ಪುಣ್ಯತನಿಗೆ ಹಾಗೂ ಬಿಎ ಬಾಧೆಗೆ ಹಾಕಿದ್ದಾರೆ. ಮತ್ತು 2 ಶಿಕ್ಷಕರಲ್ಲಿ ಒಬ್ಬರು ಟ್ರೈನಿಂಗಿಗೆ ಹೋಗಿದ್ದಾರೆ. ಈಗ ಒಬ್ಬರಿದ್ದಾರೆ ಅಲ್ಲಿ. ಅದೇ ನಮಗೆ ಈಗ ಸಮಸ್ಯೆಗೆ ಕಾರಣ ಆಗಿದೆ. ಯಾಕೆಂದರೆ 94 ಮಕ್ಕಳನ್ನು ಅಲ್ಲಿ ಕಂಟ್ರೋಲ್ ಮಾಡೋದೇ ಕಷ್ಟವಾಗಿದೆ. ಮತ್ತು ಪಾಠ ಪ್ರವಚನಗಳು ಏನಿಲ್ಲ. ಈಗ ಎತ್ತವರೆಲ್ಲ ಹೇಳುವಾಗ ನಾವು ಬಿ ಒ ಆಫೀಸಿಗೆ ಹೋಗಲೇಬೇಕು ಅಂತ ಅವರು ಮಕ್ಕಳನ್ನೆಲ್ಲ ಅವರೇ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ನಮ್ಮದು ಬೇಡಿಕೆ ಏನಂದರೆ, ನಮ್ಮ ಶಾಲೆಗೆ ಏನು ಸಮಸ್ಯೆ ಆಗಬಾರ್ದು. ಮೊದಲು ಒಳ್ಳೆ ರೀತಿಯಲ್ಲಿತ್ತು, ಅದನ್ನು ಈ ಹೆಚ್ಚುವರಿಯ ಇದರಿಂದಾಗಿ ಎಲ್ಲ ಸಮಸ್ಯೆಗಳು ಆಗಿದೆ. 2 ಶಿಕ್ಷಕರು ಇಟ್ಟುಕೊಂಡು ಸಂಜೆವರೆಗೆ ಮಕ್ಕಳನ್ನು ನೋಡುವುದು ಅಂತ ಹೇಳಿದರೆ ತುಂಬ ಕಷ್ಟ. ಇವರು ನ್ಯಾಯ ಇದೆ ಇವರ ವಿಷಯದಲ್ಲಿ. ಯಾಕೆಂತ ಹೇಳಿದರೆ ಇವರಿಗೆ ಕೂಡಲೇ ಶಿಕ್ಷಕರ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಬಿ ಒ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಲ್ಲದೆ ಒಂದು ಶಿಕ್ಷಕಿಯನ್ನು ಹತ್ತಿರದ ಶಾಲೆಗೆ ನಿಯೋಜನೆ ಮಾಡಿದ್ದಾರೆ. ಅದು ಕೂಡ ಶಿಕ್ಷಕರು ಇಲ್ಲ ಅಂತ ಗೊತ್ತಿರುವಾಗಲೇ ಹತ್ತಿರದ ಶಾಲೆ ಕೂಡ ಶಾಲೆಯೇ. ಆದರೆ ಇರುವ ಶಾಲೆಯಲ್ಲಿ ತೊಂದರೆ ಮಾಡಿಕೊಂಡು ಇನ್ನೊಂದು ಶಾಲೆಗೆ ಇದು ಮಾಡುವಂಥದ್ದು ತುಂಬ ತಪ್ಪು. ಆದ ಕಾರಣ ಅಲ್ಲಿಯ ಯಾರು CRPಗಳು ಯಾರು ಇರ್ತಾರೆ ಅವರನ್ನು ಆದರೂ ಅಲ್ಲಿಗೆ ಹತ್ತಿರ ಕೆಲವು ಸಮಯದಲ್ಲಿ ಒಂದು ಮಧ್ಯಾಹ್ನದವರೆಗೆ ಆದರೆ ಪಾಠ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು. ಇವರು ಈಗಾಗಲೇ ಬಿ ಒಗಳು ಹೇಳಿದ್ದಾರೆ, ಏನಂತ ಹೇಳಿದರೆ ಭರವಸೆ ಕೊಟ್ಟಿದ್ದಾರೆ. ಯಾರು ನಿಯೋಜನೆಯಲ್ಲಿದ್ದಾರೆ ಅವರನ್ನು ಶಾಲೆಗೆ ಪುನಃ ಕರೆಸ್ತೇನೆ ಅಂತ ಹೇಳಿದ್ದಾರೆ.